ನಮ್ಮ ಸಂಪೂರ್ಣ ಸಹಜ ಕೃಷಿ ಅಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಸಾವಯವ ಕೃಷಿ ಎಲ್ಲವೂ. ಆದ ಕಾರಣ ಇದಕ್ಕೆ ಸಂಪೂರ್ಣವಾಗಿ ನಾನು ಒಂದೊಂದೇ ಎಲೆಯನ್ನು ತೋರಿಸಿ ನಿಮಗೆ ಮಾಹಿತಿ ಕೊಡ್ತೇನೆ ನೋಡಿ. ಅದನ್ನು ನಾವು ಇದರೊಳಗೆ ತುರುಕಿಸಿ ಸ್ವಲ್ಪ ನಾವು ಇದನ್ನು ಬಗ್ಗಿಸಿದ್ರೆ ಆಯ್ತು. ಅಂದರೆ ಸ್ವಲ್ಪ ಕೆಳಗಿನ ಭಾಗಕ್ಕೆ ಬಗ್ಗಿಸಬೇಕು. ಉದಾಹರಣೆಗೆ ನಾನೊಂದು ಸಣ್ಣ ಕಡ್ಡಿಯನ್ನು ಇಟ್ಟು ತೋರಿಸ್ತೇನೆ ಅದು ಯಾವ ರೀತಿ ಅಂತೇಳಿ. ಯಾವ ಬಣ್ಣವನ್ನು ಹೋಲ್ತದೆ, ಗೆಣಸು ಎಷ್ಟು ಬಣ್ಣವನ್ನು ಹೋಲ್ತದೆ, ಮತ್ತು ಅದರ ಎಲೆಯ ಗಾತ್ರ ಹೇಗೆ ಇರ್ತದೆ, ಆಕಾರ ಯಾವ ರೂಪದಲ್ಲಿ ಇರ್ತದೆ, ಬಣ್ಣ ಯಾವುದನ್ನು ಹೊಂದಿ ಇರ್ತದೆ, ಇದರ ಬಗ್ಗೆ ನಾನು ಸ್ವಲ್ಪ ಸಣ್ಣ ರೀತಿಯಲ್ಲಿ ಹಳ್ಳಿಯಲ್ಲಿ ಕೂತ್ಕೊಂಡು ಸಂಶೋಧನೆ ಮಾಡ್ತಾ ಇದ್ದೇನೆ. ಆದ ಕಾರಣ ಈ ರೀತಿಯಲ್ಲಿ ದೊಡ್ಡದಾದ ತಕ್ಷಣ ಏನಾಗ್ತದೆ ಕೇಳಿದರೆ ಇದರಲ್ಲಿ ಹೆಚ್ಚು ದೂರ ಇದು ಹೋಗುವುದಿಲ್ಲ. ಆವಾಗ ನಮಗೆ ಹೆಚ್ಚು ಜಾಗ ಕೂಡ ಬೇಡ. ಇದರ ಬೇರುಗಳೆಲ್ಲ ಇದರ ಒಳಗಡೆಯೇ ಹೋಗ್ತವೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಆಹಾರ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬಿಟ್ಟು. ಇದೊಂದು ಜೀರಿಗೆ ಮೆಣಸಿನ ಕೆಟಗರಿ, ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಮೆಣಸಿನ ಒಂದು ಕೆಟಗರಿ ನೋಡಿ ಹೇಗಿದೆ ಅಂತೇಳಿ ನೋಡಿ. ನೇರಳೆ ಮೆಣಸು, ಅದೇ ಮೆಣಸು ಸ್ವಲ್ಪ ಚೇಂಜ್ ಆಗಿ ಕೇಸರಿ ಆಗೋದು, ಅದಾದಮೇಲೆ ಅದೇ ಕೆಂಪಾಗಿ ಹಣ್ಣಾಗುವಂಥದ್ದು. ಬಣ್ಣದ ಮೆಣಸುಗಳೆಲ್ಲವೂ ಕೂಡ ಇದೆ ನೋಡಿ. ಇಲ್ಲೊಂದು ಬೇರೆ ವೆರೈಟಿಯ ಜೀರಿಗೆ ಮೆಣಸಿದು, ಅದೇ ಇನ್ನೊಂದು ವೆರೈಟಿ ಜೀರಿಗೆ ಮೆಣಸು ನೋಡಿ. ಇದೊಂದು ವೆರೈಟಿಯ ಮೆಣಸು ನೋಡಿ. ಇಲ್ಲೊಂದು ನಾನು ಆಗ ತೋರಿಸಿದಂಥ ಒಂದು ವೆರೈಟಿಯ ಮೆಣಸು. ಇಷ್ಟೆಲ್ಲ ನಿಮಗೆ ನೋಡುವಾಗ ನಿಮಗೆ ಅರ್ಥ ಆಗಿರ್ತದೆ ನಾನು ಎಲ್ಲಿದ್ದೇನೆ ಅಂತೇಳಿ. ಇದಕ್ಕಿಂತ ಮೊದಲು ನನ್ನ ಇಡೀ ಯೂಟ್ಯೂಬ್ ಚಾನಲ್ನಲ್ಲಿ 3 ವಿಡಿಯೋಗಳು ಇರ್ತಿದೆ. ಆ 3 ವಿಡಿಯೋಗಳು ಕೂಡ 2 ವಿಡಿಯೋಗಳು 70,000ಕ್ಕಿಂತ ಮೇಲೆ ವೀಕ್ಷಣೆ ಆಗಿರುವಂಥದ್ದು. ಒಂದು ವಿಡಿಯೋ 1,10,000 ವೀಕ್ಷಣೆ ಆಗಿರುವಂಥದ್ದು. ತುಂಬ ಜನರು ಈ ವಿಡಿಯೋ ನೋಡಿ ಖುಷಿಪಟ್ಟಿರುವಂಥ ವಿಡಿಯೋ, ತುಂಬ ಜನರನ್ನು ಅಭಿಮಾನಿಗಳನ್ನು ಹೊಂದಿರುವಂಥ ವಿಡಿಯೋ. ಅವರು ಆಗ ಹೇಳ್ತಾ ಇದ್ರು, ಅಂದರೆ ಹೊರಗಡೆ ಹೋದಾಗ ನಿಮ್ಮನ್ನೆಲ್ಲೋ ನೋಡಿದ್ದೇನಲ್ಲ ಅಂತೇಳಿ ನಾವನ್ನು ಪರಿಚಯ ಮಾಡ್ಕೊಳ್ತಾರಂತೆ. ಆಮೇಲೆ ಅವ್ರು ಹೇಳ್ತಾರೆ, ಯೂಟ್ಯೂಬಲ್ಲಿ ನಿಮ್ಮ ನೋಡಿದ್ವಿ, ಯೂಟ್ಯೂಬಲ್ಲಿ ಸಂಪೂರ್ಣ ಸಹಜ ಕೃಷಿ ಚಾನಲ್ ಕೂಡ ನೋಡ್ತೀವಿ, ನಿಮ್ಮ ವಿಡಿಯೋನು ಕೂಡ ನೋಡಿದ್ವಿ ಅಂತ. ಆ ರೀತಿಯ ಒಂದು ವಿಶೇಷವಾಗಿರುವಂಥ ಕಂಟೆಂಟನ್ನು ತೋರಿಸ್ಲಿಕ್ಕೆ ನಾನು ಬಂದಿರುವಂಥದ್ದು ನಮ್ಮ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಗ್ರಾಮದ ಪ್ರಕಾಶ್ ಜೋಶಿ ಅವರ ಮನೆಗೆ. ಒಂದು 3 ದಿನದ ಹಿಂದೆ ಗೋಣಿಯಲ್ಲಿ ಹೇಗೆ ಗೆಣಸು ಮಾಡೋದು ಅನ್ನುವಂಥದ್ದು ನಿಮಗೆ ತೋರಿಸಿದ್ದೆ. ಇವತ್ತು ಒಂದು ವಿಶಿಷ್ಟವಾಗಿರುವಂಥ ವಿಧಾನ, ಗೋಣಿ ಇಲ್ಲದವರಿಗೆ ಮನೆ ಎದುರುಗಡೆ ಗಾರ್ಡನ್ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣಬೇಕು ಅನ್ನೋಂಥ ಆಸಕ್ತಿ ಇರುವವರಿಗೆ ಈ ರೀತಿಯ ಪ್ಲಾಸ್ಟಿಕ್ನ ಪೈಪ್ಗಳನ್ನು ಉಪಯೋಗಿಸಿ ಹೇಗೆ ಮಾಡೋದು ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಬನ್ನಿ, ಪ್ರಕಾಶ್ ಜೋಶಿ ಅವರ ಜೊತೆ ಮಾತಾಡ್ತಾ ಸಂಪೂರ್ಣವಾಗಿರುವಂಥ ಚಿತ್ರಣ ನಿಮ್ಮ ಕಣ್ಣೆದುರುಗಡೆಗೆ. ನಮಸ್ತೆ, ನಾನು ಪ್ರಕಾಶ್ ಜೋಶಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ನ ಚಾನಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ನಾವು ಇವತ್ತು ಒಂದು ಗೆಣಸಿನ ಬಗ್ಗೆ, ಗೆಣಸಿನ ಬಳ್ಳಿ, ಗೆಣಸು ಮತ್ತೆ ಅದನ್ನು ಯಾವ ರೀತಿ ಮಾಡುವುದು ಇದರ ಬಗ್ಗೆ ಸ್ವಲ್ಪ ಸಣ್ಣ ರೀತಿಯ ಒಂದು ಮಾಹಿತಿಯನ್ನು ತಿಳ್ಕೊಳ್ಳುವ. ನಾವು ಒಂದು ಸಣ್ಣ ರೀತಿಯಲ್ಲಿ ಜಾಗ ಕಡಿಮೆ ಇದ್ದವರಿಗೆ ಈ PVC ಪೈಪುಗಳನ್ನು ಉಪಯೋಗ ಮಾಡಿ, ಗೋಣಿ ಚೀಲಗಳನ್ನು ಉಪಯೋಗ ಮಾಡಿ ಯಾವ ರೀತಿ ಮಾಡ್ಬೋದು ಆ ಥರದ್ದೆಲ್ಲ ವಿಚಾರಗಳು ಇರ್ತವೆ. ಅದರಲ್ಲಿ ಈಗ ಪೈಪಿನ ವಿಚಾರ ಬಗ್ಗೆ ನಾನು ಈಗ ಸಣ್ಣ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ PVC ಪೈಪು ಈ ಥರದ್ದು ಲೆಂತ್ ಅಲ್ಲಿ ಸಿಗ್ತದೆ. ಒಂದು ಲೆಂತ್, ಅರ್ಧ ಲೆಂತ್, ಎಷ್ಟು ಬೇಕಾದ್ರೂ ನಮಗೆ ಅಂಗಡಿಗಳಲ್ಲಿ ದೊರೆಯುತ್ತದೆ. ಇದು ಸಾಧಾರಣ 8 ಇಂಚು ಅಗಲ, ಅಂದ್ರೆ ರೌಂಡ್ ಇದರದ್ದು ಈ ವ್ಯಾಸವನ್ನು ಹೊಂದಿರ್ತದೆ ನೋಡಿ, 8 ಇಂಚಿನಷ್ಟು ಗಾತ್ರದ್ದು. ಇದನ್ನು ನಾವು ಬೇಕಷ್ಟು ಉದ್ದಕ್ಕೆ ನಾವು ಕಟ್ ಮಾಡ್ಕೊಂಡ್ರೆ ಆಯ್ತು. ಇದನ್ನು ಉದಾಹರಣೆಗೆ 4 ಫೀಟ 3 ಫೀಟು, ಯಾಕಂತ ಹೇಳಿದ್ರೆ ನಮ್ಗೆ ಇದರಲ್ಲಿ ಕೆಲಸ ಮಾಡುವಾಗ ತುಂಬಾ ಕಷ್ಟ ಆಗಬಾರ್ದು. ಅದಕ್ಕಾಗಿ ನಾವು ಎಷ್ಟು ಬೇಕು ಉದ್ದ ಅಷ್ಟು ಇಟ್ಕೊಳ್ಬಹುದು. ನಾವು ಅಗಲದಲ್ಲಿ ಅಥವಾ ಈ ಅಂಗಳದಲ್ಲಿ ಎಲ್ಲ ಕೃಷಿ ಮಾಡುವಾಗ ತುಂಬಾ ನಮ್ಗೆ ಜಾಗದ ಅವಶ್ಯಕತೆ ಇರ್ತದೆ. ಕಡಿಮೆ ಜಾಗ ಇದ್ದವರು ಈ ರೀತಿಯ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಪೈಪಿಗೆ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಈ ಡ್ರಿಲ್ ಅಂತ ಹೇಳಿ ಒಂದು ಮಿಷನ್ ಸಿಗ್ತದೆ, ಎಲ್ಲಾ ಕಡೆ ಸಿಗ್ತದೆ ಅದು, ಅಥವಾ ಇದ್ದವರಲ್ಲಿ ನಾವು ಅದನ್ನು ಮಾಡಿಸ್ಬಹುದು. ಇದಕ್ಕೆ ಒಂದೊಂದು ಹೋಲ್ಗಳನ್ನು ತೆಗೆದ್ರೆ ಆಯ್ತು. ಸಾಧಾರಣ ಒಂದು 4, 3.5 ಇಂಚು 3 ಇಂಚು ಈ ತರದೊಂದು ಹೋಲ್ಗಳನ್ನು ತೆಗೆದ್ರೆ ಆಯ್ತು. ನೋಡಿ, ಒಂದು ಮರದ ಒಂದು ಕಟ್ಟಿಗೆಯ ಸಹಾಯದಲ್ಲಿ ಅಥವಾ ಒಂದು ಕಬ್ಬಿಣದ ರಾಡ್ ಒಂದು ಸಾಧಾರಣ 1-1.5 ಇಂಚು ದಪ್ಪದ್ದು ಗಾತ್ರದಿದ್ರು ಸಾಕಾಗ್ತದೆ. ಅದನ್ನು ನಾವು ಇದರೊಳಗೆ ತುರುಕಿಸಿ ಸ್ವಲ್ಪ ನಾವು ಇದನ್ನು ಬಗ್ಗಿಸಿದ್ರೆ ಆಯ್ತು. ಅಂದ್ರೆ ಸ್ವಲ್ಪ ಕೆಳಗಿನ ಭಾಗಕ್ಕೆ ಬಗ್ಗಿಸಬೇಕು. ಉದಾಹರಣೆಗೆ ನಾನೊಂದು ಸಣ್ಣ ಕಡ್ಡಿಯನ್ನು ಇಟ್ಟು ತೋರಿಸ್ತೇನೆ ಅದು ಯಾವ ರೀತಿ ಅಂತೇಳಿ. ಈ ರೀತಿಯಾದ ಒಂದು ಸರಳನ್ನು ತಕೊಂಡು ನಾವು ಒಂದು ಪೈಪು ಕಡ್ಡಿಯನ್ನು ತಕೊಂಡು ಇದರೊಳಗೆ ಇಟ್ಟು ಇದನ್ನು ಈ ತರ ಕೆಳಗೆ ಬಗ್ಗಿಸ್ಬೇಕು. ಆವಾಗ ಈ ಕೆಳಭಾಗದ ಒಂದು ಈ ಕಾಣ್ತಾ ಇರುವಂತಹ ಒಂದು ಏರಿಯಾ ಇದೆಯಾ ನೋಡಿ, ಇದು ಈ ಕೆಳಗಡೆ ಬಗ್ತದೆ ಹೀಗೆ, ಅದೇ ಕೆಳಗಡೆ ವಾಲಿಕೊಂಡಿರ್ತದೆ. ಯಾವಾಗ ವಾಲಿಕೊಂಡಿರ್ತದೋ ಆವಾಗ ನಾವು ಇಲ್ಲಿ ಹಾಕಿದಂತಹ ಮಣ್ಣು ಹೊರಗಡೆ ಹೋಗೋದಿಲ್ಲ ನೋಡಿ, ಯಾಕಂದ್ರೆ ಇದು ಒಳಗಡೆ ಹೋಗಿರ್ತದೆ, ಇದು ಹೊರಗಡೆ ಚಾಚಿರ್ತದೆ. ಇಲ್ಲಿ ನೀವು ಗಮನಿಸಬಹುದು, ಇದಕ್ಕೆ ಈಗ ಅರ್ಧ
ಫುಲ್ ಮಾಡಿ ಈಗ ಅರ್ಧಕ್ಕೆ ಸ್ವಲ್ಪ ತುಂಬಿಸಿ ಇಟ್ಟಿದ್ದೇನೆ ನಾನು ಈಗ ಸಾವಯವ ವಸ್ತುಗಳನ್ನೆಲ್ಲ. ನೋಡಿ ಇಲ್ಲಿ ಕೂಡ ನೋಡಿ ನೋಡಿ ನಾನೀಗ ಸ್ವಲ್ಪ ಇದಕ್ಕೆ ಈ ಹಟ್ಟಿ ಗೊಬ್ಬರ ಮತ್ತೆ ಅಡಿಕೆ ಸಿಪ್ಪೆ ಇಂಥ ಕಾಂಪೋಸ್ಟ್ಗಳನ್ನೆಲ್ಲ ಇದಕ್ಕೆ ಹಾಕ್ತೀನಿ. ನೋಡಿ ನೋಡಿ ಯಾವುದೇ ಕಾರಣಕ್ಕೆ ಕೆಳಗೆ ಬೀಳುವುದಿಲ್ಲ. ನೋಡಿ ಅದರಲ್ಲೇ ಅದು ಉಳ್ಕೊಳ್ತದೆ. ನೋಡಿ ಯಾಕಂತ ಹೇಳಿದ್ರೆ ಈ ನೇರವಾಗಿ ಈ ಪೈಪ್ ಈ ರೀತಿಯಲ್ಲಿ ಇರುವಾಗ ಇದು ಸ್ವಲ್ಪ ಚಾಚಿಕೊಂಡಿರ್ತದೆ, ಸಾಧಾರಣವಾಗಿ ಒಂದು 60 ಡಿಗ್ರಿಯ ಒಂದು ಆಂಗಲ್ ಅಲ್ಲಿ. ಆದ ಕಾರಣ ಇದರಲ್ಲಿ ನಾವು ಗಿಡಗಳನ್ನು ನಡಬಹುದು. ಯಾವ ರೀತಿಯ ಗಿಡಗಳನ್ನು ನಡಬಹುದು ಅಂತ ಹೇಳಿದ್ರೆ, ಇದರಲ್ಲಿ ಈಗ ನಾನು ಗಿಡ ನಡುವಂತದ್ದನ್ನು ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ ಒಂದು ಗಿಡ ಕೊಡುವ ಪ್ರಚೇತ. ನೋಡಿ ಈ ರೀತಿಯಾದ ನಾವು ಕಟ್ಟಿಂಗ್ ಗಳನ್ನು ತಗೊಳ್ಬೇಕು. ಇದು ಒಂದು ಜಾತಿಯ ಗೆಣಸಿನ ಬಳ್ಳಿ. ಇದನ್ನು ಕೆಲವು ಕಡೆ ಕ್ರಾಟನ್ ರೂಪದಲ್ಲಿ ಅಲಂಕಾರಿಕ ಗಿಡವಾಗಿ ನೆಡುವಂಥದ್ದು ಇದೆ ಮನೆ ಎದುರು. ಅದೇ ಎಷ್ಟೋ ಜನರಿಗೆ ಕೆಲವರಿಗೆ ಗೊತ್ತಿಲ್ಲ, ಇದು ಅಲಂಕಾರಿಕ ಗಿಡ ಹೌದು. ಅಲಂಕಾರಿಕ ಗಿಡದ ಜೊತೆಯಲ್ಲಿ ಇದು ಕೂಡ ಒಂದು ಫಸಲು ಕೊಡುವಂಥದ್ದು ನಮ್ಮೊಂದು ತರಕಾರಿ ಗಿಡ ಅಂತ ಹೇಳಿ, ತರಕಾರಿ ಬಳ್ಳಿ ಅಂತ ಹೇಳಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಕೂಡ. ಈಗ ನಮ್ಮ ಉಜಿರೆ STM ಎದುರುಗಡೆ ಆಳ್ವಾಸಲ್ಲಿ ಅಲ್ಲಿ ಮೇಲ್ಗಡೆ ಗೋಡೆಗೆಲ್ಲ ಹಾಕಿರುವಂತದ್ದು ಇದೆ ಅಲ್ವಾ? ಹೌದು ಇದೆ. ತುಂಬಾ ಕಡೆಯಲ್ಲಿ ಇದೇ ರೀತಿಯಲ್ಲಿ ಮಾಡಿರ್ತಾರೆ ಅವರು. ಇದನ್ನು ನೀವು ಕೂಡ ಕ್ರೋಟನ್ ಅಂತ ಅನ್ಕೊಳ್ಳಿಲ್ವಾ? ಇಲ್ಲ, ಯಾಕಂತ ಹೇಳಿದ್ರೆ ಇದರ ಎಲ್ಲಾ ವಿಚಾರಗಳು ನನಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ನನಗೆ ಗೊತ್ತುಂಟು ಅಂತ ಹೇಳಿದ್ದಲ್ಲ, ಇದರ ಬಗ್ಗೆ ನಾನು ಹೆಚ್ಚು ಹುಡುಕ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಗೆಣಸಿನಲ್ಲಿ ಎಷ್ಟು ವಿಧ ಇದೆ, ಯಾವ ಯಾವ ಬಣ್ಣವನ್ನು ಹೋಲ್ತದೆ, ಗೆಣಸು ಎಷ್ಟು ಬಣ್ಣವನ್ನು ಹೋಲ್ತದೆ, ಮತ್ತು ಅದರ ಎಲೆಯ ಗಾತ್ರ ಹೇಗೆ ಇರ್ತದೆ, ಆಕಾರ ಯಾವ ರೂಪದಲ್ಲಿ ಇರ್ತದೆ, ಬಣ್ಣ ಯಾವುದನ್ನು ಹೊಂದಿ ಇರ್ತದೆ, ಇದರ ಬಗ್ಗೆ ನಾನು ಸ್ವಲ್ಪ ಸಣ್ಣ ರೀತಿಯಲ್ಲಿ ಹಳ್ಳಿಯಲ್ಲಿ ಕೂತ್ಕೊಂಡು ಸಂಶೋಧನೆ ಮಾಡ್ತಾ ಇದ್ದೇನೆ. ಆದ ಕಾರಣ ಇದು ಗೆಣಸಿನ ಬಳ್ಳಿ ಅಂತ ಹೇಳಿ ನನಗೆ ಖಚಿತವಾಗಿ ಗೊತ್ತಿದೆ ಇದು. ಹಾಗಾಗಿ ನಾವು ಇದನ್ನು ಇದರಲ್ಲಿ ನಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡುವ. ಈಗ ನೋಡಿ ಈ ರೀತಿಯ ಒಂದು ಕಟ್ಟಿಂಗ್ಗಳನ್ನು ತಗೊಳ್ಬೇಕು. ಸಾಧಾರಣವಾಗಿ ಗೆಣಸಿನ ಬಳ್ಳಿ ಎಲ್ಲ ನಡುವಾಗ ನಾವು ಹೆಚ್ಚಾಗಿ 1 ಗೇಣು ಅಥವಾ 1.5 ಗೇಣು ಉದ್ದದ ಬಳ್ಳಿಗಳನ್ನು ನಾವು ತಗೊಳ್ತೇವೆ ಹಳ್ಳಿಗಳಲ್ಲಿ. ಸ್ವಲ್ಪ ಉದ್ದ ಇದ್ರೂ ಪರವಾಗಿಲ್ಲ, ಆದಷ್ಟು ಗಿಡ್ಡ ತಗೊಳ್ಳುವಂತದ್ದೊಂದು ಕ್ರಮ. ಈ ರೀತಿಯಲ್ಲಿ ನೋಡಿ 2 ಬಳ್ಳಿಗಳನ್ನು ನಾನು ತಗೊಂಡಿದ್ದೇನೆ. 2 ಬಳ್ಳಿಗಳನ್ನು ತಗೊಳ್ಳುವಾಗ ನಾವು ಇದರ ಎಲೆಗಳನ್ನು ತೆಗಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ವಾತಾವರಣದಲ್ಲಿ ಸ್ವಲ್ಪ ಬಿಸಿಲು ಇಲ್ಲಿ ಜಾಸ್ತಿ ಇರ್ತದೆ. ಎಲ್ಲ ಕಡೆ ಬಿಸಿಲು ಇರ್ತದೆ, ಆದ್ರೆ ಇಲ್ಲಿ ದಕ್ಷಿಣ ಕನ್ನಡ ಕೆಲವು ಏರಿಯಾಗಳಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದು ಗಾಳಿಯ ಅಂಶ ಸ್ವಲ್ಪ ಕಡಿಮೆ ಇರ್ತದೆ. ಆವಾಗ ಈ ಎಲೆಯಲ್ಲಿ ಇರುವಂತಹ ನೀರಿನ ತೇವಾಂಶ ಏನಿರ್ತದೆ ಇದು ಆವಿಯಾಗಿ ಹೋಗ್ತದೆ. ಹಾಗಾಗಿ ಇದು ಬೇಗ ಒಣಗುವಂತಹ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕು ಹೇಳಿದ್ರೆ, ಈ ಎಲೆಗಳನ್ನು ಈ ರೀತಿಯಾಗಿ ತೆಗೆದ್ರೆ ಇದಕ್ಕೇನು ತಾಪತ್ರೆ ಬರುವುದಿಲ್ಲ. ಉದಾಹರಣೆಗೆ ಇದು ಒಳ್ಳೆದೇ ಆಗ್ತದೆ. ಹೀಗೆ ಎಲೆಗಳನ್ನು ತೆಗೆದ್ರೆ ಇದರ ತುದಿಯ ಭಾಗವನ್ನು ಸ್ವಲ್ಪ ಉಳಿಸ್ಕೊಂಡ್ರೆ ಸಾಕು. ನಾವು ಈ ಎಲೆಗಳಿಂದ ಉದಾಹರಣೆಗೆ ನೋಡಿ, ಇಷ್ಟು ಎಲೆಗಳಲ್ಲಿ ಆವಿಯಾಗುವಂತಹ ನೀರನ್ನು ಇದು ಉಳಿಸ್ಕೊಳ್ತದೆ, ತನ್ನ ಈ ಬಳ್ಳಿಯ ಒಳಗೆ ಉಳಿಸ್ಕೊಳ್ತದೆ. ಈ ಸ್ಟೆಮ್ ಅನ್ನು ನಾವು ನೋಡಿ ಈ ರೀತಿ ಇದರಲ್ಲಿ ಈಗ ಈ ಪೈಪಲ್ಲಿ ನಾವು ಈಗ ಸ್ವಲ್ಪ ನಾವು ತುಂಬಿಸಿ ಇಟ್ಟದ್ದೇ ಇದೆ. ಯಾಕಂತ ಹೇಳಿದ್ರೆ ಇಲ್ಲದ್ರೆ ವಿಡಿಯೋಗಳು ಲೆಂತ್ ಹೋಗ್ತವೆ ಉದ್ದ ಅಂತ ಹೇಳಿ. ಆದ ಕಾರಣ ನೋಡಿ ಈ ರೀತಿಯಲ್ಲಿ ನಾವು ಬೆರಳಿನ ಸಹಾಯದಲ್ಲಿಯೂ ಒಂದು ಅದಕ್ಕೊಂದು ತೂತಿನ ಹಾಗೆ ಈಗ ಮಾಡಬಹುದು. ಇಲ್ಲ ಯಾವುದೋ ಒಂದು ಕಡ್ಡಿ ರೂಪದಲ್ಲಿ ಯಾವುದೋ ಒಂದು ತಕೊಂಡು ಈ ತರ ಮಾಡಬಹುದು. ನೋಡಿ ಈ ತರ ಇಟ್ಟು ಬಿಡುದು, ಇಟ್ಟನ್ನು ಸ್ವಲ್ಪ ಸ್ವಲ್ಪ ಒಳಗೆ ತಳ್ಳಿ ಬಿಡುದು. ತಳ್ಳಿ ಬಿಟ್ಟ ನಂತರ ಬೇಕಾದ್ರೆ ನಿಮಗೆ ಸಪೋರ್ಟ್ ಇನ್ನೂ ಬೇಕು ಅಂತ ಹೇಳಿ ಆದ್ರೆ ನೋಡಿ ಈ ರೀತಿಯಲ್ಲಿ ಈ ಗೊಬ್ಬರಗಳನ್ನು ಇಲ್ಲಿ ನೋಡಿ ಎಷ್ಟು ಮೆದುವಾಗಿದೆ ಸಾವಯವ ಗೊಬ್ಬರ. ಈ ಗೊಬ್ಬರವನ್ನು ಈ ರೀತಿ ತುಂಬಿಸಿ ಬಿಟ್ರೆ ಆಯ್ತು, ನಮ್ಮ ಕೆಲಸ ಇಲ್ಲಿಗೆ ಮುಗಿಯುವುದು. ಇದೇ ರೀತಿಯಲ್ಲಿ ಇನ್ನೊಂದು 2 ಹೀಗೆ ಕಟ್ಟಿಂಗ್ ಅನ್ನು ತಕೊಂಡು ಈ ಎಲೆಗಳನ್ನು ತೆಗೆದು ಇನ್ನೊಂದು ತೂತಲ್ಲಿ ಕೂಡ ಅದೇ ರೀತಿ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು. ಹಾಗಾಗಿ ಇಷ್ಟು ದೊಡ್ಡದ ಪೈಪಿನಲ್ಲಿ ಈಗ ಸಾಧಾರಣ 16 ತೂತುಗಳು ಇರ್ತವೆ. ಉದಾಹರಣೆಗೆ ಒಂದೊಂದರಲ್ಲಿ 2 ಬಳ್ಳಿ ನಟ್ರೆ ಒಳ್ಳೇದು, 3 ನಟ್ರು ಪರವಾಗಿಲ್ಲ, 1 ಬೇಡ ಆದಷ್ಟು. ಯಾಕಂತ ಹೇಳಿದ್ರೆ 1 ಸತ್ರು ಕೂಡ ಇನ್ನೊಂದು ಬದುಕ್ತದೆ ಅದರಲ್ಲಿ. ಹಾಗಾಗಿ ಇದರಲ್ಲಿ ಗೆಣಸು ತುಂಬಾ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀರು ಸ್ವಲ್ಪ ಹಾಕಿದ್ರೆ ಸಾಕು. ಮೇಲ್ಗಡೆಯಲ್ಲಿ ಈ ನೀರು ಇಲ್ಲಿ ವೇಸ್ಟ್ ಆಗಿ ಇಲ್ಲಿ ಕೂಡ ಹೊರಗೆ ಬರುದಿಲ್ಲ, ಇದರ ಒಳಗಡೆಯೇ ಇಲ್ಲಿವರೆಗೆ ಇಳ್ಕೊಂಡು ಇಲ್ಲಿ ಸಂಗ್ರಹವಾಗ್ತದೆ. ಸಂಗ್ರಹ ಅಂತ ಹೇಳಿದ್ರೆ ಸ್ವಲ್ಪ ತೇವಾಂಶವನ್ನು ಕಾಪಾಡ್ಕೊಳ್ತದೆ. ಯಾವಾಗ ಬಿಸಿಲು ಬೀಳ್ತದ ಆವಾಗ ಆ ನೀರಿನ ತೇವಾಂಶ ಇಲ್ಲಿಂದ ಆವಿಯಾಗಿ ಇದರ ಮುಖಾಂತರ ಇಲ್ಲಿಯ ಬೇರುಗಳಿಗೂ ಸಿಗ್ತದೆ. ನೋಡಿ ಈ ಗಿಡದ ಬೇರಿಗೂ ಸಿಗ್ತದೆ, ಹೊರತು ಆವಿಯಾಗಿ ಆ ಕಡೆ ಈ ಕಡೆ ಹೋಗುದಿಲ್ಲ. ಇದೊಂದು ಲಾಭ ನಮ್ಗೆ. ಸ್ವಲ್ಪ ನೀರಿನಲ್ಲಿ ಕೂಡ ಜಾಸ್ತಿ ಗೆಣಸನ್ನು ಬೆಳೆಸಬಹುದು. ಇದನ್ನು ಕಾಂಪೌಂಡ್ ಮೇಲೆ ಕೂಡ ಬೆಳೆಸಬಹುದು. ಜಾಗ ಕಡಿಮೆ ಇದ್ದವರಿಗೂ ಬೆಳೆಸಬಹುದು, ಅಂಗಳದ ಪಕ್ಕದಲ್ಲಿ. ಅಥವಾ ಇದಕ್ಕೆ ಒಂದು ಎಂಡ್ ಕ್ಯಾಪ್ ಅಂತ ಹೇಳಿ ಹಾಕಿ ಅಲ್ಲಿ ಅಡಿಯ ಭಾಗದಲ್ಲಿ ಒಂದು ತಟ್ಟೆ ಗಿಟ್ಟೆ ಏನಾದ್ರೂ ಇಟ್ಟು ಅಥವಾ ಒಂದು ಎಂಡ್ ಕ್ಯಾಪ್ ಅನ್ನು ಇಟ್ಟು ನಾವು ಬಂದ್ ಮಾಡಿದ್ರೆ ಇದನ್ನು ಈ ಹುಕ್ ರೀತಿಯ ಒಂದು ಸಹಾಯದಲ್ಲಿ ಹೀಗೆ ನೇತಾಡಿಸಿ ಕೂಡ ಇಡಬಹುದು. ಕೆಲವು ಟೆರೆಸ್ಗಳಲ್ಲಿ ನೇತಾಡಿಸಿದನ್ನು ನಾನು ಕೂಡ ನೋಡಿದ್ದೇನೆ. ಅದೇ ರೀತಿ ಈ ರೀತಿಯಲ್ಲಿ ನಾವು ಸಿಕ್ಕಿಸಿ ಕೂಡ ಇಡಬಹುದು. ಯಾಕಂತ ಹೇಳಿದ್ರೆ ಕೆಲವು ಕಡೆ ಹೆಗ್ಗಣ ಹಂದಿದ್ದು ತೊಂದರೆ ಕೊಡ್ತವೆ, ದಾಳಿ ಮಾಡ್ತವೆ ಅಂತ ಹೇಳ್ತಾರೆ ಕೆಲವರು. ಆ ರೀತಿಯಾಗಿ ಈ ರೀತಿಯಲ್ಲಿ ಹುಕ್ಸ್ ಮಾಡಿ ಸಿಕ್ಕಿಸಿ ಇಡಬಹುದು. ನೋಡಿ ಇನ್ನೊಂದು ಇದರಲ್ಲಿ ನಮ್ಗೆ ಲಾಭಗಳು ಏನು ಕೇಳಿದ್ರೆ, ಮೊದಲನೇದಾಗಿ ಹೆಗ್ಗಣದ ಉಪದ್ರ.
ಹೆಗ್ಗಣ ಹಂದಿ, ಕೆಲವು ಕಡೆ ಹಂದಿ ಇಲ್ಲ, ಕೆಲವು ಕಡೆ ಹೆಗ್ಗಣ. ಹೆಗ್ಗಣ ಏನ್ ಮಾಡ್ತದೆ ಕೇಳಿದ್ರೆ ಇಲ್ಲಿವರೆಗೆ ಬರ್ತದೆ, ಮತ್ತೆ ಇದನ್ನು ಇಲ್ಲಿಯ ಬಳ್ಳಿಯನ್ನು ಕತ್ತರಿಸಬಹುದೇ ಹೊರತು ಒಳಗಿನ ಗೆಣಸನ್ನು ತಿನ್ಲಿಕ್ಕೆ ಅದಕ್ಕೆ ಆಗುದಿಲ್ಲ. ಆದ ಕಾರಣ ಇದರಲ್ಲಿ ಮಾಡಿದ್ರೆ ನಮ್ಗೆ ಅದೊಂದು ಲಾಭ ಇರ್ತದೆ. ಎರಡನೇದಾಗಿ ನಮ್ಗೆ ಏನ್ ಕೇಳಿದ್ರೆ ಈ ಮಳೆಗಾಲದಲ್ಲಿ ನಾವು ಎಲ್ಲ ತರಕಾರಿ ಹಾಕುವಲ್ಲಿ ಅಥವಾ ನಾವು ಗದ್ದೆ ರೀತಿಯಲ್ಲಿ ಮಾಡಿಕೊಂಡು ಗದ್ದೆ ಬದಿಯಲ್ಲಿ ಎಲ್ಲ ನಾವು ಗೆಣಸಿನ ಬಳ್ಳಿಯನ್ನು ಮಾಡುವಾಗ ನಾವು ಉದ್ದಕ್ಕೆ ಅಂದ್ರೆ ತುಂಬಾ ಜಾಗ ಬೇಕಾಗ್ತದೆ. ತುಂಬಾ ಜಾಗಕ್ಕೆ ಹರಡಿಕೊಂಡಿರುವಾಗ ನೋಡಿ ಒಂದು ಬಳ್ಳಿ ಈ ರೀತಿಯ ನೋಡಿ, ಇದೊಂದು ಕೆಂಪು ಜಾತಿ, ಇದು ಮುಂದೆ ವಿವರಿಸ್ತೇನೆ ಇದರ ಬಗ್ಗೆ ಕೂಡ. ಈ ರೀತಿಯಾಗಿ ಉದ್ದವಾಗಿ ಬಳ್ಳಿಗಳು ಹೋಗ್ತಾ ಇರ್ತವೆ ನೆಲದಲ್ಲಿ. ಯಾಕಂತ ಹೇಳಿದ್ರೆ ಇದಕ್ಕೆ ಬೆಳಕು ತುಂಬಾ ಬೇಕಾಗ್ತದೆ, ಮತ್ತೆ ನೆಲ ಎಲ್ಲಿ ಸಿಕ್ಕಿದೆ ಅಲ್ಲಿ ಮುಂದೆ ಮುಂದೆ ಹೋಗ್ತದೆ. ಇದು ಹಾಗಲ್ಲ, ಈ ರೀತಿಯ ಬಳ್ಳಿಗಳು ಮುಂದಕ್ಕೆ ಇದು ದೊಡ್ಡ, ಇದೀಗ ಚಿಕ್ಕದಿದೆ. ಈ ರೀತಿಯಲ್ಲಿ ದೊಡ್ಡದಾದ ತಕ್ಷಣ ಏನಾಗ್ತದೆ ಕೇಳಿದ್ರೆ ಇದರಲ್ಲಿ ಹೆಚ್ಚು ದೂರ ಇದು ಹೋಗುದಿಲ್ಲ. ಆವಾಗ ನಮ್ಗೆ ಹೆಚ್ಚು ಜಾಗ ಕೂಡ ಬೇಡ. ಇದರ ಬೇರುಗಳೆಲ್ಲ ಇದರ ಒಳಗಡೆಯೇ ಹೋಗ್ತವೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಆಹಾರ, ನೀರು ಎಲ್ಲ ಮೇಲಿನಲ್ಲೇ ಕೊಡುವಂತದ್ದು. ಮೊದಲೇ ನಾವು ರೆಡಿ ಮಾಡಿದ ಕಾಂಪೋಸ್ಟ್ ಎಲ್ಲ ಇರ್ತದೆ, ಇದರಲ್ಲಿ ಹೆಚ್ಚು ಆಹಾರ ಕೊಡ್ಲಿಕ್ಕೆ ಇಲ್ಲ ಇದಕ್ಕೆ. ಆದ್ರೆ ನಾವು ಈ ರೀತಿಯಲ್ಲಿ ಮಾಡುವಾಗ ಇದರ ಬಳ್ಳಿಗಳು ನೋಡಿ ಈ ರೀತಿಯಾಗಿ ಇದಕ್ಕೆ ಸುತ್ತುವರೆದು ಇದು ಬಿಸಿ ಕೂಡ ಆಗುವುದಿಲ್ಲ. ಆದ ಕಾರಣ ಇದು ಒಂದು ಲಾಭ ಇರ್ತದೆ. ಇನ್ನು ಉದ್ದಕ್ಕಾಗಿ ನಾವು ಸಾಧಾರಣ ಒಂದು 5 ಸೆನ್ಸ್ ಜಾಗ, ನಾವು 3 ಸೆನ್ಸ್ ಜಾಗ ಅಷ್ಟೆಲ್ಲ ಜಾಗ ಬೇಕಾಗ್ತದೆ. ಅದರ ಬದಲಿಗೆ ಈ ರೀತಿಯಾದ ಪೈಪುಗಳನ್ನೆಲ್ಲ ಅಳವಡಿಸಿದ್ರೆ ಅಥವಾ ಗೋಣಿ ಚೀಲಗಳಲ್ಲಿ ಎಲ್ಲ ಅಳವಡಿಸಿಕೊಂಡ್ರೆ ನಮಗೆ ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿಯನ್ನು ತೆಗೆಯುವುದು, ಮತ್ತೆ ಇದರಲ್ಲಿ ಹೆಚ್ಚು ಹೆಚ್ಚು ಗೆಣಸು ಆಗುವ ಹಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಬಳ್ಳಿಗಳು ಯಾವಾಗ ಈ ಕೆಳಮುಖವಾಗಿ ಬರ್ತಾವ ಆವಾಗ ಇದು ತುಂಬಾ ಉದ್ದ ಹೋಗುದಿಲ್ಲ. ಬಳ್ಳಿಗಳದ್ದು ಒಂದು ಗುಣಧರ್ಮ ಏನು ಕೇಳಿದ್ರೆ ಅವುಗಳು ಮೇಲ್ಮುಖವಾಗಿ ಹೀಗೆ ಹಬ್ಬಿಕೊಂಡು ಹೋಗುವಂಥದ್ದು ಜಾಸ್ತಿ. ಹೀಗೆ ಮೇಲ್ಮುಖವಾಗಿ ಹೋದಷ್ಟು ಅವುಗಳು ಬಳ್ಳಿ ಬೆಳವಣಿಗೆ ಜಾಸ್ತಿ ಅವುಗಳದ್ದು. ಯಾವಾಗ ಒಂದು ಬಳ್ಳಿ ಕೆಳಮುಖವಾಗಿ ಸಂಚಾರ ಮಾಡ್ತದ ಆವಾಗ ಅದರ ಬೆಳವಣಿಗೆಯಲ್ಲಿ ಸ್ವಲ್ಪ ಕುಂಠಿತ ಕಾಣ್ತದೆ. ಆವಾಗ ಏನಾಗ್ತದೆ ಕೇಳಿದ್ರೆ ಈ ಬಳ್ಳಿಗೆ ಒಂದು ಒತ್ತಡ ಅಂತ ಹೇಳಿ ಕ್ರಿಯೇಟ್ ಆಗ್ತದೆ, ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು. ಆ ಸ್ಟ್ರೆಸ್ ಯಾವಾಗ ಇಲ್ಲಿ ಅದಕ್ಕೆ ಪ್ರಾರಂಭ ಆಯಿತೋ ಅಷ್ಟೊತ್ತಿಗೆ ಈ ಗಿಡ ಏನ್ ಮಾಡ್ತಾ ಕೇಳಿದ್ರೆ ಅಲ್ಲಿ ಗೆಣಸಿನ ಬೆಳವಣಿಗೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಆದ ಕಾರಣ ಇಲ್ಲಿ ಸ್ಟ್ರೆಸ್ ನಾವು ಎಷ್ಟು ಕೊಟ್ಟೆವು ಅಷ್ಟು ಒಳಗಡೆ ಗೆಣಸಿ ಸೈಜ್ ದೊಡ್ಡದಾಗ್ತದೆ. ಉದಾಹರಣೆಗೆ ಕೆಲವು ಕಡೆ ಇದನ್ನು ಹೊರಗೆ ಹೀಗೆ ಚಾಚಿರೋದನ್ನು ಕೆಲವು ಹೀಗೆ ಕಟ್ ಮಾಡಿ ಬಿಸಾಡುವುದನ್ನು ನಾನು ನೋಡಿದ್ದೇನೆ, ಈ ರೀತಿಯಲ್ಲಿ ಕಟ್ ಮಾಡೋದು. ಯಾಕಂತ ಹೇಳಿದ್ರೆ ಇದಕ್ಕೆ ಸ್ಟ್ರೆಸ್ ಕೊಟ್ಟ ತಕ್ಷಣ ಎಲೆಯನ್ನು ಕತ್ತರಿಸುವುದು ಅಥವಾ ನೀರು ಕಡಿಮೆ ಕೊಡುವುದು, ಈ ರೀತಿಯಾದ ಒಂದೊಂದೇ ಸ್ಟ್ರೆಸ್ ಕೊಟ್ಟ ಹಾಗೆ ಇದರ ಗೆಡ್ಡೆಗಳು ಹೆಚ್ಚು ಬೆಳವಣಿಗೆ ಆಗ್ತವೆ. ಯಾಕಂತ ಹೇಳಿದ್ರೆ ಆಹಾರ ಇಲ್ಲಿವರೆಗೆ ಹೋಗುವಂಥದ್ದು, ಉದ್ದಕ್ಕೆ ತುಂಬಾ ದೂರವರೆಗೆ ಹೋಗುವಂತಹ ಒಂದು ಆಹಾರವು ಇಲ್ಲಿಗೆ ಸೀಮಿತವಾಗಿ ನಿಂತುಕೊಂಡು ಇದರ ಒಳಗೆ ಗೆಣಸು ತುಂಬಾ ಹೆಚ್ಚಾಗಿ ಬೆಳೆಸ್ಕೊಳ್ಬಹುದು ನಮ್ಗೆ. ಈ ಬಳ್ಳಿಗಳಲ್ಲಿ ನಾವೀಗ ಈ ರೀತಿಯ ಬಳ್ಳಿಗಳನ್ನು ತಕೊಂಡು ನಟ್ಟ ತಕ್ಷಣ ಏನಾಗ್ತದೆ ಕೇಳಿದ್ರೆ ಇದು ಸಾಧಾರಣ ಒಂದು ಬಳ್ಳಿ 3-4 ತಿಂಗಳಲ್ಲಿ ಬಳ್ಳಿ ಹೋಗಿ ಗೆಣಸಾಗುವಂಥದ್ದು ಇದರಲ್ಲಿ ಪ್ರಕ್ರಿಯೆ ನಡೀತದೆ. ಹೆಚ್ಚಾಗಿ 3-3.5 ತಿಂಗಳಾಗುವಾಗಲೇ ಆಗುವಂಥದ್ದು ಇದೆ. ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ಬೇಗ ಆಗ್ತದೆ 3 ತಿಂಗಳಲ್ಲಿ, ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ಸಮಯ ತಗೊಳ್ತದೆ. ಆವಾಗ ಏನಾಗ್ತದೆ ಕೇಳಿದ್ರೆ ಇದರಲ್ಲಿ ಗೆಣಸು ಸ್ವಲ್ಪ ಜಾಸ್ತಿ ಆಗ್ತದೆ. ಹೊರತು ಇದು ನಾವು ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದಲ್ಲ. ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ತರದೊಂದು ಪೈಪುಗಳನ್ನು ನಾವು 3-4 ಮಾಡುವಂಥದ್ದು ಅಥವಾ ಗೋಣಿ ಚೀಲಗಳಲ್ಲೆಲ್ಲ ಮಾಡಿದ್ರೆ ಮನೆಗೆ ಎಷ್ಟು ಬೇಕು ಅಷ್ಟನ್ನು ನಾವು ಇಲ್ಲಿ ಒಳ್ಳೆ ರೀತಿಯ ಒಂದು ತರಕಾರಿಯನ್ನು ನಾವು ಇಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. ಇನ್ನೊಂದು ಹೇಗೆ ಇದನ್ನು ಇಟ್ಕೊಳ್ಳುವುದು ಅಂತ ಹೇಳಿದ್ರೆ ನಾವು ಇದನ್ನ ಈಗ ಒಂದು ಈ ವಾರದಲ್ಲಿ ನಟ್ಟೆವು ಅಂತ ಇಟ್ಕೊಳ್ಳುವ, ಇನ್ನೊಂದು 15 ದಿವಸ 20 ದಿವಸ ಬಿಡುವಾಗ ಈ ರೀತಿಯ ಬಳ್ಳಿಗಳು ನಮ್ಗೆ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಮತ್ತೆ ಇದರಲ್ಲಿ ನಟ್ಟು ಬಿಟ್ರೆ ಆಯ್ತು. ಮತ್ತೆ ಒಂದು 3-4 ಈ ರೀತಿಯ ಪೈಪು ಮಾಡ್ಕೊಂಡ್ರೆ ನಮ್ಗೆ ಒಂದು 15 ದಿವಸಕ್ಕೊಮ್ಮೆ, ವಾರಕ್ಕೊಮ್ಮೆ ಬೇಕಾದ ಹಾಗೆ ನಾವು ಫ್ರೆಶ್ ತರಕಾರಿಯನ್ನು ಇದರಿಂದ ತೆಗೆದು ನಾವು ಸಾಂಬಾರು ಮಾಡುವಂಥದ್ದು ಮಾಡ್ಬೋದು. ಅದರಲ್ಲಿ ಹಪ್ಪಳ ಮಾಡ್ತಾರೆ, ಮತ್ತೆ ಬೇಯಿಸಿ ತಿನ್ನುವಂಥದ್ದು ಆಹಾರ ರೂಪದಲ್ಲಿ ತಗೊಳ್ತೇವೆ, ನಾವು ಸಾಂಬಾರ್ ರೂಪದಲ್ಲಿ ಯೂಸ್ ಮಾಡ್ತೇವೆ. ಇದರ ಬಳ್ಳಿ ಕೂಡ ಈ ಬಳ್ಳಿಯ ತುದಿ ಭಾಗ ನೋಡಿ ಈ ರೀತಿಯಾದ ಒಳ್ಳೆದಾಗಿ ಚೆನ್ನಾಗಿ ಬರುವಂತಹದ್ದು ಬಳ್ಳಿ ಇರ್ತದೆ ನೋಡಿ. ಈ ಬಳ್ಳಿಯ ತುದಿ ಭಾಗವನ್ನು ನಾವು ಹೀಗೆ ಕತ್ತರಿಸಿ ತೆಗಿಬೇಕು. ಈ ಕತ್ತರಿಸಿ ತೆಗೆದ ಈ ತುದಿ ಭಾಗವನ್ನು ನಾವು ದೋಸೆ ಎಲ್ಲ ಮಾಡುವಾಗ ಅದಕ್ಕೆ ಇದನ್ನು ಉಪಯೋಗಿಸಬಹುದು. ಆಗ ಒಳ್ಳೆ ಹಸಿರು ಒಂದು ಆಹಾರ, ನಮಗೆ ಕೊತ್ತಂಬರಿ ಸೊಪ್ಪು ಅದು ಇದು ಹಸಿರು ತಿಂಡಿ, ಹಸಿರು ತರಕಾರಿಗಳನ್ನು ತಗೊಳ್ಳಿ ಅಂತ ಹೇಳುವಾಗ ಇದು ಕೂಡ ಒಂದು ನಮ್ಗೆ ಆಹಾರ ರೂಪದಲ್ಲಿ ಸೇವಿಸಬಹುದು. ಬರೇ ಒಂದು ಗೆಣಸು ಮಾತ್ರ ತಲೆಯಲ್ಲಿ ಇಟ್ಕೊಂಡು ನಮ್ಗೆ ಅಷ್ಟು ಆಗ್ಲಿಲ್ಲ ಗೆಣಸಾಗ್ಲಿಲ್ಲ ಅಂತ ಹೇಳುವುದಕ್ಕಿಂತ ಈ ಎಲೆಯನ್ನು ಕೂಡ ಉಪಯೋಗ ಹೇಗೆ ಮಾಡುವಂಥದ್ದು ಅಂತ ಹೇಳುವಂಥದ್ದು ಒಳ್ಳೆಯ ವಿಚಾರ. ಹಾಗಾಗಿ ನಾವು ಬರೇ ಒಂದು ಗೆಣಸಿಗೆ ಫೋಕಸ್ ಮಾಡೋದು ಬೇಡ, ಒಂದು ರೀತಿಯಲ್ಲಿ ಬಳ್ಳಿ ಕೂಡ ನಮ್ಮಲ್ಲಿ ಉಳಿಯುತ್ತದೆ, ಹಾಗೂ ಬಳ್ಳಿಯ ಉಪಯೋಗಗಳನ್ನು ನಾವು ಮಾಡ್ಕೊಳ್ಬಹುದು. ನಾವೀಗ ವೆರೈಟಿಗಳು ಎಷ್ಟು ಅಂತ ಹೇಳಿ ನೋಡುವ. ಯಾಕಂತ ಹೇಳಿದ್ರೆ ಒಂದು ಗೆಣಸು ಅಂತ ಹೇಳಿದ ತಕ್ಷಣ ನಾವು ಗೆಣಸು ಹೌದಾ ಅಲ್ವಾ, ಕ್ರೋಟಾನ ಇದು ಗಿಡ ಅಂತ ಹೇಳಿ ಗೊತ್ತಾಗೋದಿಲ್ಲ. ನೋಡಿ ಇದರಲ್ಲಿ ನೋಡಿ ಈ ಬಳ್ಳಿ ಒಂದಿದೆ, ಒಂದು ಕತ್ತರಿಸಿ ಅದು ತೆಗಿತೇನೆ ಅಂದ್ರೆ ಏನಾಗುದಿಲ್ಲ ಕತ್ತರಿಸಿ ತೆಗೆದ್ರೆ ನೋಡಿ ಈ ರೀತಿಯಾದ ಒಂದು ಎಲೆಯ ರಚನೆ ಬಂದ್ರೆ ಇದು ಯಾವಾಗ ನಮ್ಮ ದಕ್ಷಿಣ ಕನ್ನಡದಂತೆ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲೆಲ್ಲ ಇರುವಂತದ್ದು ಇದೇ ರೀತಿಯಾದ ಒಂದು ಗೆಣಸಿನ ಬಳ್ಳಿಯನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಇದು ಕೆಂಪು ಗೆಣಸು ಅಂತ ಹೇಳಿ. ಅದೇ ರೀತಿಯಲ್ಲಿ ನೋಡಿ ಇನ್ನೊಂದು ಬಳ್ಳಿಯನ್ನು ನಾನು ಕೈಗೆ ಎತ್ಕೊಳ್ತೇನೆ ನೋಡಿ. ಇದು ಕೂಡ ಇದು ಈ ಎಲೆಯನ್ನು ಹೋಲುವುದಿಲ್ಲ ನೋಡಿ. ಈ ಎಲೆಗೂ ಅಷ್ಟೊಂದು ಸಾಮ್ಯತೆ ಇಲ್ಲ ನೋಡಿ.
ಇದರಲ್ಲಿ ಸ್ವಲ್ಪ ಆಕಾರದಲ್ಲಿಯೂ ಬೇರೆ, ದಪ್ಪದಲ್ಲಿ ಇರ್ತದೆ, ಎಲ್ಲವೂ ಚೇಂಜಸ್ ಇರ್ತದೆ ನೋಡಿ. ಇದು ಬೇರೆ ಜಾತಿ. ಇದು ಉದಾಹರಣೆಗೆ ಇದರಲ್ಲಿ ಸಾಧಾರಣ ನನ್ನಲ್ಲೇ ಈಗ 5 ಜಾತಿಯ ಗೆಣಸು ಬಳ್ಳಿ ಇದ್ದಾವೆ. ಇದರಲ್ಲಿ ಇನ್ನೂ ಕೂಡ ಇರಬಹುದು ನೋಡಿ. ಇದರಲ್ಲಿ ಈ ಅಶ್ವತ್ಥ ಎಲೆಯನ್ನು ಹೋಲುವಂತಹದ್ದು ಸ್ವಲ್ಪ ಹಸಿರು, ಸ್ವಲ್ಪ ಜಾಸ್ತಿ ಹಸಿರು ಇದೆ ಅಂತ ತಿಳ್ಕೊಳ್ಬಹುದು. ಈ ರೀತಿಯಾದ ರಚನೆ ಬರ್ತದೆ ನೋಡಿ. ಇನ್ನೊಂದು ವೆರೈಟಿಯನ್ನು ಇಲ್ಲೇ ತೋರಿಸ್ತೇನೆ ನಾನು. ಇದು ಸ್ವಲ್ಪ ಇನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸ್ವಲ್ಪ ಬಾಕಿ ಇದೆ, ಸಮಯದ ಅಭಾವ ಕೂಡ ಇದೆ ನೋಡಿ ವೀಕ್ಷಕರೇ. ನೋಡಿ ಇದರಲ್ಲಿ ಏನು ಕೇಳಿದ್ರೆ, ಇದು ನಾನೊಮ್ಮೆ ಮೊದಲು ಹೇಳಿದೆ, ಇದು ಹಸಿರಾಗಿ ಇರ್ತದೆ ಇದರದ್ದು ಬಳ್ಳಿ. ಎಲೆ ಈ ರೀತಿಯಾಗಿ ಇರ್ತದೆ. ಇದರದ್ದು ಬಳ್ಳಿ ಕೂಡ ಹಸಿರು ಇರ್ತದೆ, ಎಲೆನೂ ಹಸಿರು ಇರ್ತದೆ. ಇದರದ್ದು ಹಾಗಲ್ಲ, ಈ ಬಳ್ಳಿಯ ಗುಣಧರ್ಮ ಬೇರೆ. ಇದು ಬಳ್ಳಿ ಕೆಂಪು ಬಣ್ಣದಿಂದ ಕೂಡಿರ್ತದೆ, ಎಲೆ ಹಸಿರು ಬಣ್ಣದಿಂದ ಕೂಡಿರ್ತದೆ. ಇದು ಸ್ವಲ್ಪ ಭಿನ್ನತೆಯನ್ನು ತೋರಿಸ್ತದೆ, ಆದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸವನ್ನು ತೋರಿಸ್ತದೆ. ಆದ್ರೆ ಇದು ಗೆಣಸು, ಅದು ಗೆಣಸೆ. ಹಾಗೆ ಇನ್ನೂ ಒಂದು ವೆರೈಟಿ ನಾನು ಈಗ ತೋರಿಸ್ತೇನೆ ನೋಡಿ ವೀಕ್ಷಕರೇ. ಇಲ್ಲಿ ಒಂದು ರೀತಿಯ ಬೀಟ್ರೋಟ್ ಬಣ್ಣದ ಒಂದು ನೋಡಿ ಗಿಡವನ್ನು, ಬಳ್ಳಿಯನ್ನು ನೋಡ್ಬೋದು. ಇದು ಬಳ್ಳಿ ರೂಪದ್ದೇ ಗೆಣಸು ಕೂಡ. ಇದರಲ್ಲಿ ಹೇಗೆ ಹೇಳಿದ್ರೆ ನೋಡಿ, ಅಶ್ವತ್ಥ ಎಲೆಯನ್ನು ಹೋಲ್ತದೆ. ಇದು ನೋಡಿ ತುದಿ ಚೂಪಾದ ಮನೆಯನ್ನು ಹೊಂದಿಕೊಂಡಿದೆ. ಆದ ಕಾರಣ ಇದು ಅಶ್ವತ್ಥ ಎಲೆಯನ್ನು ಹೋಲ್ತದೆ. ಬಣ್ಣದಲ್ಲಿ ಮಾತ್ರ ಸ್ವಲ್ಪ ಕೆಂಪು ಬಣ್ಣವನ್ನು, ಅಂದ್ರೆ ತಾಮ್ರದ ಬಣ್ಣವನ್ನು ಹೋಲ್ತದೆ. ತಾಮ್ರದ ಅಂಶ ಇರ್ಲಿಕ್ಕೂ ಸಾಕು ಇದರಲ್ಲಿ. ಆದ ಕಾರಣ ಇದೊಂದು ರೀತಿಯ ಗೆಣಸು. ಇದು ಬೀಟ್ರೂಟ್ ರೀತಿಯಲ್ಲಿ ಆಗ್ತದೆ. ರುಚಿ ತುಂಬಾ ರುಚಿ ಇದು. ಆದ್ರೆ ಇದು ಎಲ್ಲಾ ಸಮಯದಲ್ಲಿ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ನಾನು ಕೂಡ ಹೊಸದಾಗಿ ಈಗ ಮಾಡುವಂತದ್ದು. ಇದು ಎಲ್ಲ ಕಡೆ ಆಗ್ಬಹುದು ಅಂತ ಹೇಳಿ ನನ್ನದೊಂದು ನಿರೀಕ್ಷೆ ಇದೆ. ಎಲ್ಲ ಕಡೆ ಆಗ್ಬಹುದು, ಎಲ್ಲ ಸೀಸನ್ ಅಲ್ಲಿ ಕೂಡ ಆಗ್ಬಹುದು ಎಂಬ ನಿರೀಕ್ಷೆ ಇದೆ ನಂಗೆ. ಅದೇ ರೀತಿಯಲ್ಲಿ ಇನ್ನೊಂದು ಬಳ್ಳಿಯನ್ನು ಕೂಡ ತೋರಿಸ್ತೇನೆ ನಾನು ನೋಡಿ. ಇದೀಗ 5ನೇ ವೆರೈಟಿಯನ್ನು ನಾನೀಗ ತೋರಿಸ್ತಾ ಇರೋದು ವೀಕ್ಷಕರೇ ನೋಡಿ. ಇದರಲ್ಲಿ ನೋಡಿ, ನಾನು ಮೊದಲನೇದಾಗಿ ಒಂದೊಂದೇ ವ್ಯವಸ್ಥೆ ಹೋದೆ, ಚುಟುಕಾಗಿ ಹೇಳ್ತೇನೆ ನಾನು ನೋಡಿ. ಇದು ಊರಲ್ಲಿ ಉಪಯೋಗ ಮಾಡುವಂಥದ್ದು ಮೊದಲಿದ್ದು ಬಳ್ಳಿ ಆಯ್ತು. ಎರಡನೇದು ನಾನು ತೋರಿಸಿದ್ದು ನೋಡಿ, ಈ ರೀತಿಯಾದ ಅಶ್ವತ್ಥ ಎಲೆಯನ್ನು ಹೋಲುವಂಥದ್ದು ನೋಡಿ. ಮೂರನೇದು ಕೂಡ ನಾನು ತೋರಿಸುವಂಥದ್ದು ಇದು ನೋಡಿ, ಅಶ್ವತ್ಥ ಎಲೆನೇ ಹೋಲ್ತದೆ, ಆದ್ರೆ ಬಣ್ಣದಲ್ಲಿ ಬೇರೆ ನೋಡಿ. ಇನ್ನೊಂದು ನೋಡಿ, ಇದು ಬಳ್ಳಿ ಕೆಂಪು, ಎಲೆ ಹಸಿರು ನೋಡಿ. ಇಲ್ಲಿ ಏನು ಇನ್ನೊಂದು ಮ್ಯಾಜಿಕ್ ರೀತಿಯಲ್ಲಿ ಆಗಿದೆ ಹೇಳಿದ್ರೆ, ಇದು ಭಾರಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ನಾವು ಇದು ಕೈಯಿಂದ ಕೆಳಗೆ ಇಡ್ತೇನೆ ಈಗ ನೋಡಿ. ಈ ಬಳ್ಳಿಗೂ ತುಂಬಾ ವ್ಯತ್ಯಾಸ ಇದೆ. ಇದು ಸ್ವಲ್ಪ ಹಸಿರು ಬಣ್ಣದಿಂದ ಕೂಡಿ, ಇದು ಸ್ವಲ್ಪ ಹಸಿರು, ದಟ್ಟವಾದ ಹಸಿರು ಇಲ್ಲ ಇದರಲ್ಲಿ ನೋಡಿ. ಇದಕ್ಕೂ ವ್ಯತ್ಯಾಸ ಇದೆ. ಈ ಎಲೆಯಲ್ಲಿ ಮತ್ತೆ ನೋಡಿ ಈ ರೀತಿಯಾದ ಒಂದು ರಚನೆ ಬರ್ತದೆ ನೋಡಿ ವೀಕ್ಷಕರೇ. ನೋಡಿ ಈ ರೀತಿಯಾದ ಒಂದು ರಚನೆ ಬರ್ತದೆ. ಇದನ್ನು ಕ್ರೋಟನ್ ಗಿಡ ಅಂತ ಹೇಳುವಂಥದ್ದು ಆ ಉದ್ದೇಶಕ್ಕೆ ಕೆಲವರು ನೋಡಿ. ಇದರಲ್ಲಿ ಆ ರೀತಿಯ ರಚನೆ ಬರುವುದಿಲ್ಲ ನೋಡಿ, ಈ ರೀತಿಯಲ್ಲಿ ಬರುದು. ಇದು ಅಶ್ವತ್ಥ ಎಲೆಯನ್ನೇ ಹೋಲ್ತದೆ. ಅದೇ ನಾನೀಗ ಕೆಂಪು ಬೀಟ್ರೂಟ್ ಗೆಣಸು ಅಂತ ಹೇಳಿದ್ದು, ಇದು ಯಾವುದೇ ಬೇರೆ ಇಲ್ಲಿ ಆಕೃತಿಯನ್ನು ತೋರಿಸಿದ, ನಿಜವಾದ ಅಶ್ವತ್ಥ ಎಲೆಯನ್ನೇ ಹೋಲ್ತದೆ ನೋಡಿ. ಅಶ್ವತ್ಥ ಎಲೆಯನ್ನೇ ಹೋಲ್ತದೆ ನೋಡಿ. ಇದು ಆ ರೀತಿಯಾದ ಒಂದು ರಚನೆ. ಒಂದೊಂದೇ ಎಲೆಗಳನ್ನು ನಾನು ಹಿಡ್ಕೊಳ್ತೇನೆ. ನಿಮ್ಗೆ ಯಾವಾಗ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗ್ತದೆ. ನಮ್ಮ ಸಂಪೂರ್ಣ ಸಹಜ ಕೃಷಿ ಅಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಸಿಗ್ತದೆ, ಸಾವಯವ ಕೃಷಿ ಎಲ್ಲವೂ. ಆದ ಕಾರಣ ಇದಕ್ಕೆ ಸಂಪೂರ್ಣವಾಗಿ ನಾನು ಒಂದೊಂದೇ ಎಲೆಯನ್ನು ತೋರಿಸಿ ನಿಮ್ಗೆ ಮಾಹಿತಿ ಕೊಡ್ತೇನೆ ನೋಡಿ. ಈ ರೀತಿಯಾದ ಎಲೆಗಳನ್ನು ತೋರಿಸ್ತೇನೆ ನೋಡಿ. ಈ ಎಲೆ ಒಂದು ಬೇರೆ, ಈ ಎಲೆ ಒಂದು ರೀತಿಯಲ್ಲಿ ಬೇರೆ ಇದೆ. ಇದು ಬಣ್ಣದಲ್ಲೇ ಗೊತ್ತಾಗ್ತದೆ ಇದು ಬೇರೆ ಅಂತ ಹೇಳಿ ನೋಡಿ. ಇದು ಕೂಡ ಬೇರೆ ನೋಡಿ. ನಮ್ದು ಊರಿದ್ದು ಕೂಡ ಇದು ಕೂಡ ಬೇರೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳು ಇರ್ಬಹುದು, ಈ ಹೆಸರುಗಳು ಗೊತ್ತಿಲ್ಲ ನನಗೆ. ನಾವು ಯಾಕಂತ ಹೇಳಿದ್ರೆ ಇಲ್ಲಿ ಹಳ್ಳಿಯಲ್ಲಿ ಬೆಳೆಸ್ತೇವೆ, ಕೆಲವು ಹೆಸರುಗಳು ಇಂಗ್ಲಿಷ್ ನಲ್ಲಿ ಇರುವಂತಹ ಹೆಸರುಗಳು ಕೆಲವೆಲ್ಲ ಗೊತ್ತಿರುವುದಿಲ್ಲ. ಆದ್ರೆ ಇನ್ನೂ ಇದರಲ್ಲಿ ವೆರೈಟಿಗಳು ಹೆಚ್ಚು ಇರಬಹುದು. ನೋಡುವ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಸಂಪೂರ್ಣ ಸಹಜ ಕೃಷಿ ಚಾನಲ್ ಅಲ್ಲಿ ಇನ್ನೂ ಕೂಡ ಹೆಚ್ಚು ಇದರ ಬಗ್ಗೆ ನಾವು ನೋಡುವ. ಸರ್ 5-6 ವೆರೈಟಿಯ ಗೆಣಸುಗಳು ನಮ್ಗೆ ತೋರಿಸಿದ್ರಿ. ಅದು ಏನಕ್ಕೆ 5-6 ವೆರೈಟಿ ಹಿಡ್ಕೋಬೇಕು? ಒಂದೇ ರೀತಿಯ ಗೆಣಸು ಉಪಯೋಗ ಮಾಡ್ಬೋದಲ್ಲ, ಅಥವಾ 5-6 ವೆರೈಟಿ ಕೂಡ ಬೇರೆ ಬೇರೆ ರುಚಿ ಏನಾದ್ರೂ ಇದೆಯಾ? ಹೌದು. ಯಾಕಂತ ಹೇಳಿದ್ರೆ ಯಾವಾಗ ಕೂಡ ನಾವೊಂದು ಗಿಡದ ರಚನೆ ಹೇಗೆ ಇರ್ತದೆ, ಅದರ ಮೇಲೆ ರುಚಿ ಕೂಡ ಚೇಂಜ್ ಆಗಿ ಇರ್ತದೆ. ಮತ್ತೆ ಹೂವಿನ ಬಣ್ಣ, ಗಾತ್ರ ಎಲ್ಲವೂ ವಿಶಿಷ್ಟವಾಗಿ ಇರ್ತದೆ. ಈ ಪ್ರಕೃತಿಯಲ್ಲಿ ಆ ರೀತಿಯಾದ ಒಂದು ರಚನೆಗಳು ಇರ್ತವೆ. ಇಲ್ಲಿ ನೋಡಿ, ಉದಾಹರಣೆಗೆ ಇಂತಹ ನಾವು ಊರಿನಲ್ಲಿ ಉಪಯೋಗ ಮಾಡುವಂತದ್ದೊಂದು ಗೆಣಸಿನ ರುಚಿ ಬೇರೆ, ಇದರ ಗಾತ್ರ ಸ್ವಲ್ಪ ದೊಡ್ಡದಾಗಿರ್ತದೆ. ಇದು ಕೂಡ ಹಾಗೆ, ಇದರದ್ದು ಕೂಡ ಟೇಸ್ಟೇ ಬೇರೆ. ಯಾಕಂತ ಹೇಳಿದ್ರೆ ಈ ಗೆಣಸಿಗೆ ಇರುವಂತಹ ರುಚಿ ಇದಕ್ಕೆ ಇರುವುದಿಲ್ಲ. ಇದು ಒಳ್ಳೆಯ ಟೇಸ್ಟ್ ಅನ್ನು ಹೊಂದಿದೆ. ಒಂದು ರೀತಿಯಲ್ಲಿ ನಾರಿನಾಂಶ ಜಾಸ್ತಿ ಇರ್ಬೋದು ಅಂತ ಹೇಳಿ ನನಗೆ ತಿಳಿದು ಬರ್ತಾ ಇದೆ. ಇದರಲ್ಲಿ ಅಷ್ಟು ನಾರಿನಾಂಶ ಇದೆ. ಇದು ನೋಡ್ಲಿಕ್ಕೂ ಅಷ್ಟು ಕಡು ಕೆಂಪಾಗಿ ಇರ್ತದೆ.
ತುಂಬ ಆಕರ್ಷಣೀಯವಾಗಿ ಇರ್ತದೆ. ಆದ ಕಾರಣ ಒಂದೊಂದು ಗೆಣಸಿನ ಬಳ್ಳಿ ಕೂಡ ಒಂದೊಂದು ರೀತಿಯ ಗೆಣಸು, ಅಂದರೆ ಒಂದು ರುಚಿಯಲ್ಲಿ ತುಂಬ ವ್ಯತ್ಯಾಸ ಇರ್ತದೆ. ಹಾಗಾಗಿ ನಾವು ಒಂದೇ ಗೆಣಸಿನ ಬಳ್ಳಿಯನ್ನು ಮಾಡೋದಕ್ಕಿಂತ ವೆರೈಟಿಯಾಗಿ ಮಾಡುವಂಥದ್ದು ನಮಗೆ ತುಂಬ ಖುಷಿ ಕೊಡ್ತದೆ. ಯಾಕಂತ ಹೇಳಿದ್ರೆ ನಾವು ಒಂದೇ ಬಗೆಯ ಪದಾರ್ಥವನ್ನು ಯಾವಾಗಲೂ ಮಾಡ್ತಾ ಇದ್ರೆ ನಮಗೆ ಟೇಸ್ಟ್ ಬರೋದಿಲ್ಲ. ಅದೇ ರೀತಿಯಲ್ಲಿ ಅದೇ ಗೆಣಸನ್ನು ನಾವು ವೆರೈಟಿಯನ್ನು ಉಪಯೋಗ ಮಾಡುವಾಗ ನಮಗೆ ಅದರದ್ದು ರುಚಿ ಕೂಡ ಗೊತ್ತಾಗ್ತದೆ. ಈ ರೀತಿ ಒಂದು ಗೆಣಸು ಅನ್ನುವಂಥ ವಿಷಯದಲ್ಲಿ ಒಂದು 15 ನಿಮಿಷ ಮಾತಾಡಬಹುದು ಅಂತೇಳಿ ನೀವು ತೋರಿಸಿದ್ರಿ. ಹೌದು. ಅದರೊಟ್ಟಿಗೆ ಇದಕ್ಕಿಂತ ಮೊದಲು ಕೂಡ ಒಂದು 4 ವಿಡಿಯೋಗಳು ಬಂದಿದೆ. ಹೈಯೆಸ್ಟ್ ವ್ಯೂಸ್ ಆಗಿರೋದು ಒಬ್ಬ ವ್ಯಕ್ತಿಯ ವಿಡಿಯೋಗಳು ನಮ್ಮ ಚಾನಲಲ್ಲಿ, ನಿಮ್ದು ಮಾತ್ರ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋಗಳು 70,000 ಮೇಲೆ, 1,08,000 ವ್ಯೂಸ್ ಆಗಿದೆ. ನಿಮ್ಗೆ ಈ ವಿಡಿಯೋಗಳೆಲ್ಲ ಮಾಡಿದ ಮೇಲೆ ನೀವು ಸಮಾಜದಲ್ಲಿ ಓಡಾಡುವಾಗ ನಿಮ್ಮನ್ನು ಈ ರೀತಿ ಗುರುತಿಸಿದಾರ, ಅಥವಾ ನಮ್ಮ ಚಾನಲ್ 1 ವರ್ಷದಿಂದ ಹೀಗೆ ಕೆಲಸ ಮಾಡ್ತಿದೆ, ನಿಮ್ಗೆ ನಮ್ಮ ಚಾನಲ್ ನೋಡುವಾಗ ಏನ್ ಅನ್ಸುತ್ತೆ? ತುಂಬ ಖುಷಿ ಕೊಡ್ತದೆ. ಯಾಕಂತ ಹೇಳಿದ್ರೆ ನಾನೊಂದು ಹಳ್ಳಿಯಲ್ಲಿ ಇದ್ದುಕೊಂಡು, ಒಂದು ಕುಗ್ರಾಮದಲ್ಲಿ ಇದ್ದುಕೊಂಡು ಕೂಡ ನಾನು ಬೇರೆ ಕಡೆ ಹೋಗುವಾಗ ನನ್ನನ್ನು ಗುರುತಿಸ್ತಾರೆ ಅಂತ ಹೇಳಿ ಆದ್ಮೇಲೆ ಆ ಒಂದು ಮಾಧ್ಯಮ ಅಂತ ಹೇಳಿದ್ರೆ ಯೂಟ್ಯೂಬ್ ಅಂತ ಹೇಳುವಂಥ ಒಂದು ಚಾನಲ್ ಅಷ್ಟು ಕೆಲಸ ಮಾಡ್ತದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮತ್ತೆ ಏನು ಕೇಳಿದ್ರೆ ಎಷ್ಟೋ ಜನರದ್ದು ಕರೆಗಳು ಬರ್ತಾ ಇರ್ತವೆ, ಅದೇ ಮಾಹಿತಿಗೋಸ್ಕರ. ಅವರಲ್ಲಿ ಇರುವಂತಹ ಒಂದು ಕಂಟೆಂಟ್ ಅನ್ನು ಕೂಡ ನಮಗೆ ಹೇಳಿ, ಉದಾಹರಣೆಗೆ ಈ ರೀತಿ ಮಾಡ್ಬೋದು ಅಂತ ಹೇಳಿ ಅವರ ಅನಿಸಿಕೆಗಳನ್ನು ನಮಗೆ ಹೇಳ್ತಾರೆ. ಆದ ಕಾರಣ ಇಂತಹ ಒಂದು ಚಾನಲ್ಗಳು ತುಂಬ ಕೆಲಸ ಮಾಡ್ತವೆ. ಅದರಲ್ಲಿಯೂ ನಮ್ಮ ಸಂಪೂರ್ಣ ಸಹಜ ಕೃಷಿ ಅಂತ ಹೇಳುವಂಥದ್ದು ಹೆಸರು ಹೇಗೆ ಉಂಟು ಅದೇ ರೀತಿಯಲ್ಲಿ ಈಗ ಕೆಲಸವು ನಡೀತಾ ಉಂಟು ಅಂತ ಹೇಳುವಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ ಅದನ್ನು ಕೇಳಲಿಕ್ಕೆ. ನೋಡಿ ವೀಕ್ಷಕರೇ, ನಾವು ಎಷ್ಟೋ ಚಾನಲ್ಗಳನ್ನು ನೋಡ್ತಾ ಇರ್ತೇವೆ, ಯೂಟ್ಯೂಬ್ ಚಾನಲ್ ಇರ್ಬೋದು, ಬೇರೆ ಚಾನಲ್ಗಳನ್ನು ಎಲ್ಲವೂ ನೋಡ್ತಾ ಇರ್ತೇವೆ. ಎಲ್ಲದರಲ್ಲಿಯೂ ಕೃಷಿ ಮಾಹಿತಿ ಅಂತ ಹೇಳಿದ ತಕ್ಷಣ ಎಲ್ಲದರಲ್ಲಿಯೂ ಕೃಷಿ ಮಾಹಿತಿ ಬರ್ತದೆ, ಒಂದೊಂದರಲ್ಲಿ ಒಂದೊಂದು ರೀತಿಯ ಕೃಷಿ ಮಾಹಿತಿ ಬರ್ತದೆ. ಅದರಲ್ಲಿಯೂ ಸಂಪೂರ್ಣ ಸಹಜ ಕೃಷಿ ಅಂತ ಹೇಳುವಂಥದ್ದೊಂದು ಚಾನಲಲ್ಲಿ ಬರುವಂಥದ್ದು ವಿಶೇಷವಾಗಿರ್ತದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಮಾಡುವಂಥದ್ದೇ ಅಲ್ಲ, ಅದರಲ್ಲಿ ವಿಭಿನ್ನತೆ ಯಾವುದರಲ್ಲಿ ಉಂಟು ಅದನ್ನು ಹುಡುಕಿ ಈಗ ಶಿವಪ್ರಸಾದ್ ಅಂತ ಹೇಳುವವರು ಇದಕ್ಕೆ ಹಾಕ್ತಾ ಇದ್ದಾರೆ ಕಂಟೆಂಟ್ಗಳನ್ನು. ಆದ ಕಾರಣ ನಮಗೆ ಪ್ರತಿಯೊಬ್ಬರದ್ದು ಹೊಸ್ತು ಪರಿಚಯ ಆಗ್ತದೆ. ಆದ ಕಾರಣ ಇದು ವಿನಿಮಯ ಮಾಡ್ಕೊಳ್ಳಿಕ್ಕೆ ಭಾರಿ ಒಳ್ಳೆಯದು. ಮತ್ತು ಇದೇ ರೀತಿ ಈ ಚಾನಲ್ ಮುಂದುವರಿಯಲಿ, ಹೆಚ್ಚು ವಿಚಾರಧಾರೆಗಳು ನಮ್ಮ ಮನಸ್ಸಿಗೆ ಬರಲಿ. ಅದೇ ರೀತಿ ಹೆಚ್ಚು ಈ ವೀಕ್ಷಕರು ಇಂತಹ ವಿಡಿಯೋಗಳನ್ನು ನೋಡಿ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ.